ಫ್ರೆಂಡ್ಸ್, ನೀವು ವಾಟ್ಸಪ್ಪಲ್ಲಿ ಯಾರನ್ನಾದರೂ ಬ್ಲಾಕ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಬ್ಲಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ವಾಟ್ಸಪ್ಪಲ್ಲಿ ಯಾರನ್ನಾದರೂ ಬ್ಲಾಕ್ ಮಾಡೋದ್ರಿಂದ ನಿಮಗೆ ಅವ್ರ ಕಡೆಯಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಬರೋದಾಗಲಿ, ವಾಯ್ಸ್ ಕಾಲ್ ಬರೋದಾಗಲಿ, ಹಾಗೆ ವಿಡಿಯೋ ಕಾಲ್ ಬರೋದಾಗಲಿ ಯಾವುದೂ ಕೂಡ ಬರೋದಿಲ್ಲ ಆಯಿತಾ. ಎಲ್ಲ ಕೂಡ ಸ್ಟಾಪ್ ಆಗುತ್ತೆ. ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ಯಾರನ್ನು ಬ್ಲಾಕ್ ಮಾಡಬೇಕು ಅಂತ ಇದ್ದೀರಲ್ವ, ಅವರ ಹೆಸರು ಮೇಲ್ಗಡೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಅಂತ. ಲಾಂಗ್ ಪ್ರೆಸ್ ಮಾಡಿದಾಗ ಅವರ ಡಿ ಪಿ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಬರುತ್ತೆ. ಹಾಗೆ ರೈಟ್ ಸೈಡಲ್ಲಿ ಮೇಲ್ಗಡೆ 3 ಡಾಟ್ ಇದೆ ನೋಡಿ. 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಸ್ಟಲ್ಲಿ ಬ್ಲಾಕ್ ಅಂತ ಇದೆ. ಬ್ಲಾಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಬ್ಲಾಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಬ್ಲಾಕ್ ಅಂತ ಬರುತ್ತೆ. ಅದ್ರ ಮುಂದ್ಗಡೆ ಅವರ ಹೆಸರು ಬರುತ್ತೆ ಆಯಿತಾ. ನಂತರ ಕೆಳಗಡೆ ನಿಮಗೆ ಆಪ್ಷನ್ ಇದೆ ರೈಟ್ ಮಾರ್ಕ್ ಹಾಕೋದಕ್ಕೆ ಒಂದು ಬಾಕ್ಸ್ ಇದೆ ಆಯಿತಾ. ರಿಪೋರ್ಟ್ ಟು ವಾಟ್ಸಪ್ ಅಂತ ಇದೆ. ನೀವು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬಾರ್ದು. ಕ್ಲಿಕ್ ಮಾಡಿದರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದೆ ಇಲ್ಲಿ ಕೆಳಗಡೆ ಕ್ಯಾನ್ಸಲ್ ಬ್ಲಾಕ್ ಅಂತ ಇದೆಯಲ್ವ, ಬ್ಲಾಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ವೇಟ್ ಅಂತ ಬರುತ್ತೆ. ಹಾಗೆ ಯು ಬ್ಲಾಕ್ಡ್ ದಿಸ್ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ, ನಾನು ಯಾವ ಕಾಂಟ್ಯಾಕ್ಟನ್ನು ಬ್ಲಾಕ್ ಮಾಡಿದ್ದೀನಿ ಅಲ್ಲಿ ಯು ಬ್ಲಾಕ್ಡ್ ದಿಸ್ ಕಾಂಟ್ಯಾಕ್ಟ್ ಅಂತ ಬಂದಿದೆ ಆಯಿತಾ. ಈ ರೀತಿಯಾಗಿ ನೀವು ಯಾವುದಾದ್ರೂ ಕಾಂಟ್ಯಾಕ್ಟನ್ನು ಬ್ಲಾಕ್ ಮಾಡ್ಕೊಳ್ಬೋದು. ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.